ನಮ್ಮಮ್ಮ ಕೂಡ ಬೈದ್ರು, ಏನು ಇಷ್ಟೊತ್ತಿಗೆ ಬರ್ತಿದ್ಯಾ, ಏನಾಯ್ತು, ಯಾವುದೋ ಹುಡುಗಿ ಜೊತೆ ಬೇರೆ ರೀಲ್ಸ್ ಮಾಡ್ತಾ ಇದೀಯಾ, ಏನು ಲವ್ ಮಾಡ್ತಿದ್ಯಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ಅದಕ್ಕೋಸ್ಕರ ನಾನು ಬ್ಲಾಕ್ ಮಾಡ್ಬಿಟ್ಟೆ. ಏನಕ್ಕೆ ಬ್ಲಾಕ್ ಮಾಡಿದೆ ಅಂತ ಅಂದರೆ ಇವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇರಲಿ ಅಂತ. ನೋಡಿ ಅವ್ರು ಆಗಲೇ ಹೇಳ್ತಿದ್ದಾರೆ, ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಕೆಲಸ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ರು. ಬಟ್ ಇಲ್ಲಿ ಎಷ್ಟು ಟಫ್ ಇತ್ತು ಅಂತ ಸಣ್ಣವ್ರಿಗೆ ಮಾತ್ರ ಗೊತ್ತು, ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಎಲ್ಲರೂ ಡಿಫ್ರೆಂಟ್ ಟೈಪ್ ಫುಡ್ ಎಲ್ಲ ನಂಗೆ ಮಾಡ್ಕೊಡ್ತಿದ್ರು, ಮತ್ತೆ ಹೊರಗಡೆಯಿಂದ ತಗೊಂಡ್ ಬರ್ತಿದ್ರು. ಆ ಮನೇಲಿ ರಾಣಿ ಮಹಾರಾಣಿ ತರ ಟ್ರೀಟ್ ಮಾಡ್ತಿದ್ರು ಗೈಸ್. ಸಣ್ಣ ಹೇಳ್ತಾ ಇದ್ರು, ಮುನ್ನು ನೀವು ಹೇಳಬೇಕು ಮುನ್ನು, ನಮ್ಮ ಅಮ್ಮನಿಗೆ ನೀವೇ ಹೇಳ್ಬೇಕು ಮುನ್ನು. ನಾನು ಹೆಂಗ್ ಮುನ್ನು ಹೇಳಕ್ಕಾಗುತ್ತೆ, ಹುಡುಗ ಬಂದ್ಬಿಟ್ಟು ಮುನ್ನು ಹುಡುಗಿನ ಕೇಳೋದು, ನಮ್ಮ ಮನೆಗೆ ನೀವೇ ಬಂದು ಕೇಳಬೇಕು. ಇವನು ಸಣ್ಣ ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಬ್ಯಾಂಗ್ಳೂರಲ್ಲಿ ಇವರು ಬಂದ್ಮೇಲೆ, ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ನಾವು ಮಾತಾಡಿದ್ವಿ. ಅವಾಗಲೇ ಮೀಟ್ ಆಗಿದ್ದು, ರೈಲ್ವೆ ಸ್ಟೇಷನಲ್ಲಿ ಮೀಟ್ ಆದ್ವಿ. ಇವ್ರು ಕಾಲ್ ಮಾಡ್ಬೇಕಾದ್ರೆ ಹೇಳಿದ್ರು, ನಾನು ಬರ್ತಾ ಇದ್ದೀನಿ ಇಂಟರ್ನ್ಶಿಪ್ಪಿಗೆ, ನೀವು ಅಂದರೆ ನನಗೆ ಅಲ್ಲಿ ಯಾರೋ ಅಷ್ಟು ಗೊತ್ತಿಲ್ಲ, ಪಿ ಜಿ ಹುಡುಕ್ಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ರು. ಇವ್ರ ಅಕ್ಕ ಕೂಡ ಹೇಳಿದ್ರು ನಮ್ಮ ತಂಗಿ ಬರ್ತಿದ್ದಾರೆ ಅಂತ. ಸಣ್ಣ ಬರೋಕ್ಕಿಂತ ಮುಂಚೆನೇ ಸಣ್ಣವ್ರು ಹೇಳಿದ್ರಲ್ಲ ಇಂಟರ್ನ್ಶಿಪ್ ಇದೆ ಅಂತ, ಆವಾಗ ನಮ್ಮ ಅಮ್ಮನ ಹತ್ರ ನಾನು ಹೇಳಿದೆ, ಅಮ್ಮ ನೋಡಿ ಅಮ್ಮ ಈ ಥರ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ನನಗೆ ಮಂಗಳೂರು ಫ್ರೆಂಡು, ಸೊ ಅವರು ಬರ್ತಿದ್ದಾರೆ ಬ್ಯಾಂಗ್ಳೂರಿಗೆ ಅಂತ ಹೇಳಿದೆ. ನಮ್ಮಮ್ಮ ಶಾಕ್ ಆಗೋದ್ರು, ಏನಿದು ಯಾವ ಹುಡುಗಿ ನೀವು ಯಾರ ಹತ್ರನೂ ಮಾತಾಡೋದೇ ಇಲ್ಲ ಅಂತಾನೆ, ಇವಾಗ ಮಂಗಳೂರಿಂದ ಹುಡುಗಿ ಹೆಂಗೆ ಪರಿಚಯ ಆದರು ಅಂತ ನಮ್ಮಮ್ಮ ಕೇಳಿದ್ರು. ಇಲ್ಲ ಅಮ್ಮ ನನಗೆ ಇದು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಇದ್ದರು, ಸೊ ಅದಕ್ಕೋಸ್ಕರ ಇವಾಗ ಅವ್ರು ಬರ್ತಿದ್ದಾರೆ, ಪಿ ಜಿ ಇಲ್ಲ ಅವ್ರಿಗೆ ಎಲ್ಲೂ, ಸೊ ಪಿ ಜಿ ಇರೋವ್ರಿಗೂ ಒಂದು 2 ಡೇಸ್ 3 ಡೇಸ್ ನಮ್ಮ ಮನೇಲಿ ಇರ್ತಾರೆ ಅಂತ ಅಂದೆ. ಸ್ಟಾರ್ಟಿಂಗ್ ನಮ್ಮಮ್ಮ ಒಪ್ಕೊಳ್ಳಲಿಲ್ಲ, ಆಮೇಲೆ ಯಾವತ್ತೂ ಕೇಳದೇ ಇರೋನು ಇವತ್ತು ಕೇಳ್ತಿದ್ದಾನಲ್ಲ ಬಿಡು ಪಾಪ, ಅವ್ನು ನನ್ನ ಮೇಲೆ ಟ್ರಸ್ಟ್ ಇಟ್ಟಿದ್ರು ನಮ್ಮ ಏನಕ್ಕಂದರೆ ನಾನು ಮನೆ ಜವಾಬ್ದಾರಿ ಎಲ್ಲ ತೊಗೊಂಡಿದ್ದೆ. ಇವನು ಏನೇ ಯೋಚನೆ ಮಾಡಿದ್ದಾನೆ ಅಂತ ಅಂದರೂ ಒಂದು ಒಳ್ಳೆ ನಿರ್ಧಾರ ತೊಗೊಂಡಿರ್ತಾನೆ, ಯಾರೋ ಅವರು ಪ್ರಾಬ್ಲಮಲ್ಲಿ ಇರ್ಬೋದು, ಅವ್ರಿಗೆಲ್ಲೂ ಪಿ ಜಿ ಸಿಗದೆ ಇರ್ಬೋದು ಅನ್ನೋ ಒಂದು ಅರ್ಥ ಮಾಡ್ಕೊಂಡು ನಮ್ಮಮ್ಮ ಓಕೆ ಸರಿ ಕರ್ಕೊಂಡು ಬಾ ಅಂತ ಅಂದರು. ನನಗೆ ಫುಲ್ ಖುಷಿ ಆಗೋಯ್ತು. ಅಂದರೆ ಇವಾಗ ಒಂದು ಹುಡುಗಿನ ಮನೆ ಕರ್ಕೊಳ್ಳೋದು ಅಂದರೆ ಸುಮ್ಮನೆ ಅಲ್ಲ ಗೈಸ್. ಇವಾಗ ಪರಿಚಯ ಇರೋರು ಯಾರು ಒಪ್ಕೋತಾರೆ, ಅಪ್ಪ ಅಮ್ಮ ಒಪ್ಕೋತಾರೆ, ನೀವೇ ಹೇಳಿ. ನಮ್ಮಮ್ಮನೂ ತುಂಬ ಸ್ಟ್ರಿಕ್ಟ್ ಇದ್ದರು, ಒಪ್ಕೊಂಡಿರಲಿಲ್ಲ. ನಾನು ಆಮೇಲೆ ಒಪ್ಸಿದ ಮೇಲೆ ಅವ್ರು ಒಪ್ಕೊಂಡ್ರು ಈ ಥರ ಅಂತ ಹೇಳಿದ್ದಕ್ಕೆ. ಆಮೇಲೆ ಬಂದರು, ಸಣ್ಣನ ಮನೆ ಕರ್ಕೊಂಡು ಬಂದೆ. ರೈಲ್ವೆ ಸ್ಟೇಷನಲ್ಲೂ ಮೀಟ್ ಆದಾಗಲೂ ಸಣ್ಣಗೆ ಫುಲ್ಲು ಮಾತಾಡೋದಕ್ಕೆ ಒಂಥರ ನರ್ವಸ್ಸು. ಇವರು ಏನು ಗೊತ್ತಾ, ನಾನು ಟ್ರೈನಿಂದ ಹಿಂಗೆ ಇಳಿತಿದ್ದಂಗೆ ನನ್ನ ಹತ್ರ ಒಂದು 3-4 ಲಗೇಜ್ ಇತ್ತಾ. ಸೊ ನಾನು 1 ಮಂತಿಗೆ ಬಂದಿರೋದು ಇಂಟರ್ನ್ಶಿಪ್ಪಿಗೆ. ಸೊ ಆ ಟೈಮಲ್ಲಿ ಡೈರೆಕ್ಟಾಗಿ ಪಿ ಜಿ, ಬೆಂಗಳೂರು ಬಂದ ತಕ್ಷಣ ಪಿ ಜಿ ಎಲ್ಲಿ ಸಿಗುತ್ತೆ ಅಲ್ವಾ, ಸೊ ಅದಕ್ಕೆ ಅಟ್ಲೀಸ್ಟ್ 1 ಡೇ ಆದರೂ ಬೇಕು ಪಿ ಜಿ ಸರ್ಚ್ ಮಾಡೋಕ್ಕೆ. ಇವ್ರು ಇಳಿದ ತಕ್ಷಣ ನನ್ನ 3 ಬ್ಯಾಗ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು ಹಿಂಗೆ ಹೋಗ್ತಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಬ್ಯಾಗ್ 2 ಕೈಯಲ್ಲಿ ಹಿಡ್ಕೊಂಡು ಬನ್ನಿ ಮಾ ಅಂತ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನೋಡಿ ಇವಾಗ ಇವ್ರು ಏನಕ್ಕೆ ಹಿಂಗೆ ಎತ್ಕೊಂಡು ಹೋಗ್ತಾರೆ ಅಂತ. ಅದಾದಮೇಲೆ ಎತ್ಕೊಂಡು ಹೋದ್ವಿ ಗೈಸ್. ಅದಾದಮೇಲೆ ನಾನು ಸಣ್ಣವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋದ್ಮೇಲೆ ಒಂದು 3 ಡೇಸ್ ಅಲ್ಲಿ ಇಲ್ಲಿ ಸುತ್ತಾಡಿದ್ವಿ, ಮತ್ತು ಚೆನ್ನಾಗಿ ರೀಲ್ಸ್ ಕೂಡ ಮಾಡಿದ್ವಿ. ಬಟ್ ಆ ರೀಲ್ಸ್ನ ನಾವೆಲ್ಲೂ ಪೋಸ್ಟ್ ಮಾಡಿಲ್ಲ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮದು ಫಸ್ಟ್ ಮೆಮೊರಿಯಾಗಿರಲಿ. ಇವರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು, ಸೊ ಅವಾಗ ರೀಲ್ಸ್ ಮಾಡಿದ್ದು. ಸೋಷಿಯಲ್ ಮೀಡಿಯಾಗೆಲ್ಲ ಹಾಕೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದರು ಸಣ್ಣವರು. ಅದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಇದ್ದರೆ ಈಗ ಪ್ಲೇ ಮಾಡೋಣ. ಗೈಸ್, ನಮ್ಮದು ಹಳೆ ವಿಡಿಯೋನ ನಾವು ನಿಮಗೆ ಪ್ಲೇ ಮಾಡ್ತೀವಿ. ಅದು 2022 ಅಲ್ಲಿ ಮಾಡಿದ್ದು. ಇದಕ್ಕೆಲ್ಲ ಕಾರಣ ಹಿಡಿದರು ಕುಣಿಯುತ್ತ ಹೃದಯವಿದು, ಮುಂಜಾನೆ ವೇಳೆ ಚಿಲಿಪಿಲಿ ಕಲರವ ಕೇಳಿ ನಾ ಮರೆತು ಬಿಟ್ಟೆ, ಹಿಡಿತಕ್ಕೆ ಸಿಗುತ್ತಿಲ್ಲ. ಆ ಟೈಮಲ್ಲಿ ಸಣ್ಣವರು ಬಂದು 3 ಡೇಸ್ ಟೈಮ್ ಸ್ಪೆಂಡ್ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡೆ, ಅವ್ರನ್ನ ತುಂಬ ಚೆನ್ನಾಗಿ ಕೇರ್ ಮಾಡಿದೆ. ನಮ್ಮ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ಟೆ, ನಮ್ಮ ಅಮ್ಮನೂ ಪರಿಚಯ ಮಾಡಿಕೊಟ್ಟೆ. ಎಲ್ಲರ ಹತ್ರ ಮಾತಾಡಿಕೊಂಡು ತುಂಬ ಚೆನ್ನಾಗಿದ್ದರು. ನಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಜನ ಇದ್ದರು ಅವಾಗ ನಮ್ಮ ಮನೆ ಹೊರಗಡೆ. ಸೊ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ತುಂಬ ಹೊಂದ್ಕೊಂಡ್ಬಿಟ್ರು ಸಣ್ಣ. ಅದಾದಮೇಲೆ ಪಿ ಜಿ ಸಿಕ್ತು. 3 ಡೇಸ್ ಆದಮೇಲೆ ಪಿ ಜಿಗೆ ಹೋದರು. ಪಿ ಜಿಯಲ್ಲಿ ಅವ್ರಿಗೆ ಇಂಟರ್ನ್ಶಿಪ್ ಇತ್ತು, ಹಿಲ್ಟನ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಇಂಟರ್ನ್ಶಿಪ್ ಇತ್ತು. ಮುಗಿಸ್ಕೊಂಡಾದ್ಮೇಲೆ ಹೊರಡೋ ಟೈಮ್ ಬಂತು ಗೈಸ್. ಇವ್ರದ್ದು ಹೊರಡೋ ಟೈಮ್ ಬಂತು. ಆವಾಗ ನೋಡಿ ಇಬ್ರಿಗೂ ಭಯ ಸ್ಟಾರ್ಟ್ ಆಗಿದ್ದು. ಅಂದರೆ ಇವಾಗ ಹೋಗ್ಬಿಟ್ರೆ ಇವ್ರು ಸಿಗ್ತಾರಾ ಇಲ್ವಾ. ಇನ್ನು ಎಜುಕೇಷನ್ ಇವ್ರಿಗೆ 1.5 ವರ್ಷ ಇತ್ತು ಬ್ಯಾಲೆನ್ಸು. ಇನ್ನು 1.5 ವರ್ಷ ಹೆಂಗೆ ಬಿಟ್ಟಿರೋದು. ಇವಾಗ ಬಿಟ್ಬಿಟ್ರೆ ಇವಾಗಿನ ಕಾಲದಲ್ಲಿ ಲವ್ ಯಾವ ಥರ ಅಂತ ಅಂದರೆ, ನೀವು 1 ವಾರ ನೋಡಲಿಲ್ಲ ಅಂತ ಅಂದರೆ ಅವ್ರು ನಿಮ್ಮನ್ನ ಮರ್ತೋಗ್ಬಿಡ್ತಾರೆ. ಇಲ್ಲ ಬೇರೆಯವ್ರು ಯಾರಿಗಾದ್ರೂ ಹುಡುಗರು ಯಾರಿಗಾದ್ರೂ ಬೇರೆಯವರು ಕಮಿಟ್ ಆಗ್ಬಿಡ್ತಾರೆ. ಆ ಥರ ಭಯ ಹುಡ್ಕೊಂತು. ಇವ್ರಿಗೂ ಒಂಥರ ಭಯ ಹುಡ್ಕೊಂತು, ನನಗೂ ಒಂಥರ ಭಯ ಹುಡ್ಕೊಂತು. ಇಬ್ರು ಲವ್ ಮಾಡ್ತಿರೋದು ಶೇರ್ ಮಾಡ್ಕೊಂಡಿರ್ಲಿಲ್ಲ ಯಾವುದೇ ಕಾರಣಕ್ಕೂ. ಜಸ್ಟ್ ಫ್ರೆಂಡ್ಸ್ ಆಗಿದ್ದು ಅಷ್ಟೇ. ಸ್ಟಾರ್ಟಿಂಗು ಫ್ರೆಂಡ್ಸ್ ಆಗೇ ಮಾತಾಡ್ಕೊಂಡಿದ್ವಿ, ಫ್ರೆಂಡ್ಸ್ ಆಗೇ ರೀಲ್ಸ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ರೀಲ್ಸ್ನ ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ ಪಬ್ಲಿಕ್ಕಲ್ಲಿ. ಏನಕ್ಕಂತ ಅಂದರೆ ಇವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದು ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲೂ ಅಪ್ಲೋಡ್ ಮಾಡಿರಲಿಲ್ಲ. ರೀಲ್ಸ್ ಮಾಡೋದಂದರೆ ತುಂಬ ಇಷ್ಟ ಇತ್ತು, ಬಟ್ ಅಪ್ಲೋಡ್ ಮಾಡೋದಂದರೆ ಇಷ್ಟ ಇರಲಿಲ್ಲ. ಅದಾದ ನಂತರ ಸಣ್ಣವ್ರನ್ನ ಹೊರಡೋ ಟೈಮ್ ಬಂತು. ಇವರೆಲ್ಲಿ ನನ್ನ ಬಿಟ್ಟು ಹೋದರೆ ಆಮೇಲೆ ಮರ್ತೋಗ್ಬಿಡ್ತಾರೆ, ನನಗೆ ಸಿಗಲ್ಲ ಅಂತ ಹೇಳಿ ಏನು ಮಾಡಿದೆ, ಸಣ್ಣವ್ರು ಅಳ್ತಾ ಇದ್ರು, ನಾನು ಹೊರಡ್ತಿದ್ದೀನಿ ಇವತ್ತು
ನೀವು ನನ್ನ ನೆನೆಸ್ಕೊಳ್ಳಲ್ವಾ ಹಂಗೆ ಹಿಂಗೆ ಅಂತ ಅಂದರು. ನಾನು ಹೇಳಿದೆ, ನೋಡಮ್ಮ ನಾನು ಒಂದೇ ಒಂದು ಮಾತು ಹೇಳಿದ್ದು ಗಾಯ್ಸ್, ಅವತ್ತಿನ ಮಾತು ನನಗೆ ಈಗಲೂ ನೆನಪಿದೆ. ಏನಂತ ಅಂದರೆ, ನೀವಾಗ ಹೋಗ್ತಿದ್ದೀರಾ, ನೆಕ್ಸ್ಟು ಎಜುಕೇಷನ್ ಎಲ್ಲ ಮುಗಿಸಿ ನೀವು ಇಲ್ಲೇ ಕೆಲ್ಸಕ್ಕೆ ಬರಬೇಕು. ನೀವು ಎಲ್ಲೇನಾದರೂ ಕೆಲ್ಸಕ್ಕೆ ಬಂದರೆ ಅವಾಗ ಮಾತ್ರ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮಾತಾಡೋದಕ್ಕೆ ಕಂಟಿನ್ಯೂ ಮಾಡಲ್ಲ. ಅವಾಗ ಇವ್ರಿಗೆ ಗೊತ್ತಾಯಿತು ಫೀಲಿಂಗ್ಸ್ ಇದೆ ಇವ್ರಿಗೆ ಅಂತ. ಸಣ್ಣಗೂ ಅಷ್ಟೇ ಗೊತ್ತಾಯಿತು, ಅಂದರೆ ಅವ್ರು ಅಳ್ಬೇಕಾದ್ರೇ ಗೊತ್ತಾಗೋಯ್ತು ಗೈಸ್ ಇವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ. ಅದನ್ನು ನಾನು ಅವ್ರಿಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡಿಲ್ಲ, ಅವರು ನನಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡಿಲ್ಲ. ಪ್ರೀತಿನ ಯಾವಾಗ ಬೇಗ ಹೇಳ್ಕೊತೀವಿ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಏನಕ್ಕಂದರೆ ಇವಾಗ ಅವ್ರು ನಮ್ಮವರು ಇವ್ರು ನಮ್ಮವರು ಅಂತ ಅಂದ್ಕೊಂಡ್ಬಿಟ್ರೆ ಸೊ ಅದು ಪ್ರೀತಿ ಆಗಲ್ಲ. ಪ್ರೀತಿನ ಪಡ್ಕೋಬೇಕು ಅಂತ ಅಂದರೆ ಅದಕ್ಕೆ ತುಂಬ ದಿನ ಲೆಂತ್ ಇರಬೇಕು ತಾನೇಮ್ಮ, ತುಂಬ ಲೆಂತ್ ಇರೋ ಪ್ರೀತಿ ಇರಬೇಕು, ಜಾಸ್ತಿ ದಿನ ಅವ್ರನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಅವಾಗ ಪ್ರೀತಿ ಮಾಡಿದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳಿದೆ, ಸನು ನೀವು ಹೋಗ್ತಿದ್ದೀರಾ, ಎಜುಕೇಷನ್ ಮುಗಿಸಿ ಬ್ಯಾಂಗ್ಳೂರಿಗೆ ಕೆಲಸ ಮಾಡೋಕ್ಕೆ ಬರೋವರೆಗೂ ನಾನು ನಿಮ್ಮ ಜೊತೆ ಮಾತಾಡ್ಸೋದಿಲ್ಲ. ನಾನು ನಿಮ್ಮನ್ನ ಇವಾಗಲೇ ಬ್ಲಾಕ್ ಮಾಡ್ತೀನಿ, ನಿಮ್ಮ ಜೊತೆ ಮಾತಾಡೋದಿಲ್ಲ, ಬೇಜಾರು ಮಾಡ್ಕೊಬೇಡಿ. ನಿಮಗೋಸ್ಕರ ಅಂತ ನಾನಿಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ನೀವಲ್ಲಿ ನನಗೋಸ್ಕರ ಅಂತ ವೆಯ್ಟ್ ಮಾಡ್ತಿದ್ರೆ ನೀವು ಬರ್ತೀರಾ, ಇಲ್ಲ ಅಂತ ಅಂದರೆ ಬರಲ್ಲ ಅಂತ ಹೇಳಿ ನಾನು ಅವ್ರನ್ನ ಅವತ್ತಿನ ದಿನನೇ ಬ್ಲಾಕ್ ಮಾಡಿ ಕಳಿಸ್ಬಿಟ್ಟೆ. ಸಣ್ಣ ಅವ್ರು ಎಷ್ಟು ಹತ್ತಿದ್ದಾರೆ ಅಂತ ಅಂದರೆ ಡಿಪ್ರೆಷನ್ಗೆ ಹೋಗೋ ರೇಂಜಿಗಿದ್ರು ಅವರು. ನಾನು ಅವತ್ತು ಬ್ಲಾಕ್ ಮಾಡಿದ್ದು, ಅವತ್ತು ಮಾತಾಡಲೇ ಇಲ್ಲ ಅವರು. ಅವತ್ತು ಎಷ್ಟು ಹತ್ತಿದ್ದಾರೆ ಅಂದರೆ ಫುಲ್ಲು ಮುಖ ಎಲ್ಲ ರೆಡ್ ಆಗೋಗಿತ್ತು ಇವ್ರದ್ದು. ಇವಾಗ ಏನು ಮಾಡೋದು ಗೈಸ್, ಆ ಥರ ಸಿಚುವೇಶನ್ ಬಂದ್ಬಿಟ್ಟಿದೆ. ಇವ್ರು ಎಜುಕೇಷನ್ ಮಾಡಲೇಬೇಕು. ಇವ್ರ ಅಪ್ಪ ಅಮ್ಮ 6 ಲಕ್ಷ ಕೊಟ್ಟು ಇವ್ರಿಗೆ ಎಜುಕೇಷನ್ ಮಾಡಿಸಿದ್ದಾರೆ. 6 ಲಕ್ಷ 8 ಲಕ್ಷ ಅಲ್ವಮ್ಮ, 8 ಲಕ್ಷ ಕೊಟ್ಟು ಎಜುಕೇಷನ್ ಮಾಡಿಸಿದ್ದಾರೆ. ಆ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಬಿಟ್ಟೋದ್ರೆ ಮತ್ತೆ ಸಿಗ್ತಾರೋ ಇಲ್ವೋ ಅನ್ನೋ ನಂಬಿಕೆ ಸಹ ಇರಲಿಲ್ಲ. ಅದಕ್ಕೋಸ್ಕರ ನಾನು ಬ್ಲಾಕ್ ಮಾಡಿಬಿಟ್ಟೆ. ಏನಕ್ಕೆ ಬ್ಲಾಕ್ ಮಾಡಿದೆ ಅಂತ ಅಂದರೆ ಇವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇರಲಿ ಅಂತ. ನೋಡಿ ಅವ್ರು ಆಗಲೇ ಹೇಳ್ತಿದ್ದಾರೆ ಆ ಸಿಚುವೇಶನಲ್ಲಿ. ಅದಾದಮೇಲೆ ಅವರು ಹೊರಟರು. ಅಂದರೆ ಇವರು ಎಷ್ಟೋ ತಲೆನೋವಿಂದ ತುಂಬ ಟೆನ್ಷನಲ್ಲಿದ್ದರು. ಆ ಟೆನ್ಷನೆಲ್ಲ ರಿಲೀಫ್ ಮಾಡಿ ಇವ್ರನ್ನ ತುಂಬ ಚೆನ್ನಾಗಿ ಕೇರ್ ಮಾಡಿ ಅಲ್ಲಿಂದ ನಾನು ರಿಟರ್ನ್ ಮಂಗ್ಳೂರಿಗೆ ಕಳಿಸ್ಕೊಟ್ಟೆ. ಎಜುಕೇಷನ್ ಚೆನ್ನಾಗಿ ಮಾಡಿ ಇವತ್ತೇ ಲಾಸ್ಟ್, ನಾನು ಸಿಗಲ್ಲ. ಎಜುಕೇಷನ್ ಮುಗಿದ್ಮೇಲೆ ನಿಮಗೋಸ್ಕರ ಅಂತ ನಿಮ್ಮ ಮನೆಗೆ ನಮ್ಮ ಫ್ಯಾಮಿಲಿನೇ ಕರ್ಕೊಂಡು ಬರ್ತೀನಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿದ್ದೆ. ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸರಿ ಆಯಿತು, ನಿಮಗೋಸ್ಕರ ಅಂತ ನಾನು ಬ್ಯಾಂಗ್ಳೂರಲ್ಲೇ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ರು. ನಿಜ ನಾನು ಅವತ್ತಿನ ಇವ್ರ ಮಾತನ್ನ ನಂಬಲಿಲ್ಲ. ಏನಕ್ಕಂದರೆ ಅವಾಗ ಇವ್ರಿಗೆ ಏಜ್ ಕಮ್ಮಿ ಆಗಿತ್ತು ಗೈಸ್. ಈ ಚಿಕ್ಕ ಹುಡುಗಿರ ಮಾತನ್ನೆಲ್ಲ ಯಾರು ನಂಬ್ತಾರೆ. ಸೊ ಅದಕ್ಕೆ ನಾನು ಚಿಕ್ಕ ಹುಡುಗಿ ಅಲ್ವಾ, ಎಜುಕೇಷನ್ ಮಾಡಲಿ ಅಂತ ಸುಮ್ಮನೆ ಆಗೋಗ್ಬಿಟ್ಟೆ. ಅವತ್ತಿನ ದಿನ ನಾನೇನೋ ಮಾತಾಡೋಕೆ ಹೋಗಿಲ್ಲ, ಕಳಿಸ್ಕೊಟ್ಟೆ. ಅದಾದಮೇಲೆ ಇವ್ರು ಎಜುಕೇಷನ್ ಮುಗಿಸಿ ಗ್ಯಾಪ್ ಆಯಿತು ಗೈಸ್. ಅಲ್ಲಿವರೆಗೂ ನಾನು ಯಾವ ಹುಡುಗಿ ಸವಸನೂ ಹೋಗಿರಲಿಲ್ಲ, ಯಾರ ಹತ್ರನೂ ಮಾತಾಡಿರಲಿಲ್ಲ. ಇವ್ರ ಅಕ್ಕನ ಹತ್ರ ಮಾತಾಡ್ತಿದ್ದೆ ಬಿಟ್ಟರೆ ಇನ್ನು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ಇವ್ರ ಅಕ್ಕ ಬ್ಯಾಂಗ್ಳೂರಲ್ಲೇ ಅವಾಗ ವರ್ಕ್ ಮಾಡ್ತಾಯಿದ್ರು ಭೀಮಾದಲ್ಲಿ. ಅವ್ರ ಹತ್ರ ಮಾತಾಡಿಕೊಂಡು ಆಮೇಲೆ ಇವ್ರ ಅಮ್ಮನ ಪರಿಚಯ ಮಾಡ್ಕೊಟ್ಟಿದ್ರು. ಇವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೆ, ಇವ್ರ ಅಕ್ಕನ ಹತ್ರ ಮಾತಾಡ್ತಿದ್ದೆ. ಬಟ್ ಸಣ್ಣವ್ರ ಹತ್ರ ಮಾತಾಡ್ತಾ ಇರಲಿಲ್ಲ. ಏನಕ್ಕಂದರೆ ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಹಂಗೆ ಇರಲಿ ಅಂತ. ನಾವು ಎಷ್ಟು ದೂರ ಇರ್ತೀವಿ ಪ್ರೀತಿ ಅಷ್ಟೇ ಹೆಚ್ಚಾಗುತ್ತೆ, ದೂರ ಇದ್ದಷ್ಟು ಪ್ರೀತಿ ಹೆಚ್ಚಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವತ್ತಿನ ದಿನನೇ ಆ ಮೆಚುರಿಟಿ ಮೈಂಡಲ್ಲಿ ಥಿಂಕ್ ಮಾಡಿ ಕಳಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿ ನಾನು ಹೆಂಗೆ ಥಿಂಕ್ ಮಾಡಿದ್ದೆ, ನಾನು ಹೆಂಗೆ ಅಂದ್ಕೊಂಡಿದ್ದೆ ಇವ್ರು ಬರ್ತಾರೆ ಅಂತ, ಖಂಡಿತವಾಗ್ಲೂ ಹಂಗೆ ಬಂದರು. ಹೋಪ್ ಇಟ್ಕೊಂಡಿರಲಿಲ್ಲ ನಾನು ಬರ್ತಾರೆ ಅಂತ. ಬಟ್ ಆದರೆ ಎಜುಕೇಷನ್ ಮುಗಿಸಿದ ತಕ್ಷಣ ಬಂದರು. ಯಪ್ಪ ನಿಜ ಬಂದಿದ್ದು ಎಷ್ಟು ಖುಷಿ ಆಯಿತು ಅಂದರೆ, ಅದಾದಮೇಲೆ ಇವ್ರಿಗೆ ಇಲ್ಲೇ ಕೆಲಸ ಹುಡುಕ್ತಾ ಇದ್ರು. ಬಟ್ ಇವ್ರಿಗೆ ಒಂದು ಇರೋದಕ್ಕೆ ಜಾಗ ಇರಲಿಲ್ಲ, PG ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಮತ್ತು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಕೆಲಸ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ರು. ಬಟ್ ಇಲ್ಲಿ ಎಷ್ಟು ಟಫ್ ಇತ್ತು ಅಂತ ಸಣ್ಣವ್ರಿಗೆ ಮಾತ್ರ ಗೊತ್ತು, ಅವ್ರ ಮನೆಯವ್ರಿಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಏನಕ್ಕಂದರೆ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಅವ್ರ ಜೊತೆ ಇದ್ದು ನಾನು ಕೂಡ ಅಷ್ಟೇ ಅವ್ರನ್ನ ಸೇಫಾಗಿ ಇಡೋ ಜಾಗದಲ್ಲಿ ನಾನು, ಅಂದರೆ ಇವಾಗ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಅವ್ರ ಮನೆಯಲ್ಲಿ ಪರಿಚಯ ಮಾಡಿಸ್ಕೊಟ್ಟು ಸಣ್ಣ ಕೆಲಸ ಸಿಗೋವರೆಗೂ ಇಲ್ಲೇ ಇರ್ತಾರೆ ಅಂತ ಹೇಳಿದ್ದೆ. ಅವರು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತ ಅಂದರೆ ನಮ್ಮ ಸಣ್ಣನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಫ್ರೆಂಡ್ ಅವರು, ನನ್ನ ಆಫೀಸ್ ಫ್ರೆಂಡು, ನಾನು ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡ್ತಿದ್ದೆ. ನನ್ನ ಜೊತೆ ಕ್ಲೋಸ್ ಆಗಿದ್ದರು ಅವರು. ಅವ್ರ ಮನೇಲಿ ಬಿಟ್ಟಿದ್ದೆ. ಅವರು ಅಣ್ಣನ ಥರ ನೋಡ್ಕೊಂಡಿದ್ದಾರೆ, ಸ್ವಂತ ಅಣ್ಣನ ಥರ ಸಣ್ಣನ. ಅವರ ಪಪ್ಪ ಅಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಅದನ್ನು ಲೈಫ್ ಲಾಂಗ್ ನಾನು ಯಾವತ್ತೂ ಮರೆಯಲ್ಲ. ಅವರ 3 ಜನ ಅಣ್ಣನವರು, 3 ಜನ ಅಣ್ಣನವರು ಮತ್ತು ಅಪ್ಪ ಅಮ್ಮ ಎಲ್ಲರೂ ಡಿಫ್ರೆಂಟ್ ಟೈಪ್ ಫುಡ್ಡೆಲ್ಲ ನಂಗೆ ಮಾಡಿಕೊಡ್ತಿದ್ರು. ಮತ್ತು ಹೊರಗಡೆಯಿಂದ ತೊಗೊಂಡು ಬರ್ತಿದ್ರು. ನಾನು ಆ ಮನೇಲಿ ಮಹಾರಾಣಿ ಥರ ಟ್ರೀಟ್ ಮಾಡ್ತಿದ್ರು ಗೈಸ್. ನೆಕ್ಸ್ಟ್ ನಾನು ಏನು ಮಾಡಿದೆ ಅಂತ ಅಂದರೆ, ಇಂಟರ್ನ್ಶಿಪ್ ಮಾಡಿದ್ದೆ ಅಲ್ವಾ ಹಿಲ್ಟನಲ್ಲಿ. ಸೊ ಅದಕ್ಕೇ ನಾನು ರೆಸ್ಯೂಮ್ ಕಳಿಸ್ದೆ. ಸೊ ಅವ್ರು ಏನು ಮಾಡಿದ್ರು ಅಂದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರು, ನೀವು ಬನ್ನಿ ನಾನು ಇಂಟರ್ವ್ಯೂ ಮಾಡ್ತೀನಿ, ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೈರೆಕ್ಟಾಗಿ ಅದೇ ಹಿಲ್ಟನಿಗೆ ಹೋದೆ. ಹಿಲ್ಟನಲ್ಲಿ ನನಗೆ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡಿದ್ರು. ಸೊ ಅವತ್ತೇ ನಾನು ಸೆಲೆಕ್ಟ್ ಆದೆ. ಆ ಇಂಟರ್ವ್ಯೂಲ್ಲೇ ನಾನು ಫಸ್ಟಿಗೆ ಸೆಲೆಕ್ಟ್ ಆಗಿ ಎಷ್ಟು ಒಂದು 2-3 ಡೇಸ್ ಗ್ಯಾಪ್ ಕೊಟ್ಟರು. ನೆಕ್ಸ್ಟ್ ನಾಡಿದಿಂದ ಇಲ್ಲಿ ಜಾಯ್ನ್ ಆಗಿ, ಸೊ ಫ್ರಂಟ್ ಆಫೀಸ್ ಸ್ಟಾರ್ಟಿಂಗ್ ನನ್ನ ಪೊಸಿಷನ್ನೇ ಅದು ಫ್ರಂಟ್ ಆಫೀಸ್ ಅಸೋಸಿಯೇಟ್ ಅಂತ ನಂಗೆ ಕೆಲಸ ಸಿಕ್ಕಿದ್ದು. ಸೊ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ PG ಸರ್ಚ್ ಮಾಡಿದೆ. ಹೇಳಿ. PG ಸರ್ಚ್ ಮಾಡಿದ್ರು. ಅಂದರೆ ಇವ್ರಿಗೆ
ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಹಿಲ್ಟನಲ್ಲಿ ವರ್ಕ್ ಮಾಡ್ತಿದ್ರಲ್ವಾ, ಅಲ್ಲಿಂದನೇ PG ಪ್ರೊವೈಡ್ ಮಾಡಿದ್ರು. ಸೊ ಅಲ್ಲೇ ಅವರಿಗೆ PG ಕೂಡ ಇತ್ತು. ನೀವು ಆ ವ್ಲಾಗ್ಗಳೇ ಹಳೆ ವ್ಲಾಗ್ಗಳಲ್ಲಿ ನೋಡಿರ್ಬೋದು, ಅವ್ರು PGನ ತೋರಿಸಿದ್ದಾರೆ ಅವರು ಬ್ಯಾಂಗ್ಳೂರಲ್ಲಿ. ತುಂಬಾ ಕಷ್ಟ ಆಯ್ತು ಗೈಸ್. 1 ಮಂತ್ ಇವ್ರಿಗೆ ಕೆಲಸ ಸಿಕ್ಕಿರ್ಲಿಲ್ಲ. ಅವಾಗ ರೀಲ್ಸ್ ಮಾಡ್ಕೊಂಡು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ಅವಾಗ್ಲೇನೆ ನಾವು ಆಕ್ಚುಲಿ ಫೇಮಸ್ ಆಗಿದ್ದು. ರೀಲ್ಸ್ ಸ್ಟಾರ್ಟ್ ಮಾಡಿದ್ದೆ ಸಣ್ಣ ಅವ್ರ ಜೊತೆ ಅವಾಗ ನಾನು ಆ ಟೈಮಲ್ಲಿ. ಅವಾಗ್ಲ ಎಲ್ಲರೂ ಅನ್ಕೋತಾ ಇದ್ರು ಲವ್ ಮಾಡ್ತಿದ್ದಾರೆ ಅಂತ. ನಾವು ಇನ್ನೂ ಪ್ರಾಪರ್ ಆಗಿ ಅವಾಗ್ಲೂ ಕೂಡ ಲವ್ ವಿಷಯನ ಹೇಳ್ಕೊಂಡಿರ್ಲಿಲ್ಲ. ಒಂದು ಜವಾಬ್ದಾರಿನ ತಗೊಂಡು ಆಮೇಲೆ ಮನೆಯವ್ರಿಗೆ ಹೇಳೋಣ ಅನ್ನೋದು ಮೈಂಡಲ್ಲಿ ಇತ್ತು. ಇಬ್ರು ಮೈಂಡಲ್ಲೂ ನಾವು ಲವ್ ಮಾಡ್ತಿದೀವಿ ಅಂತ ಬೆಂಗಳೂರಿಗೆ ಬಂದಾಗ ಇತ್ತು, ಬಟ್ ನಾವು ಇಬ್ಬರತ್ರನೂ ಶೇರ್ ಮಾಡ್ಕೊಂಡಿರ್ಲಿಲ್ಲ. ಹೌದು, ಬಟ್ ಆ ಸಿಚುವೇಶನ್ಸ್ ಹೆಂಗಿತ್ತು ಅಂದ್ರೆ ಇಬ್ರು ತುಂಬಾ ಅಂದ್ರೆ ತುಂಬಾ ಸಫರ್ ಆಗಿದ್ದೀವಿ, ಸಫರ್ ಪಟ್ಟಿದ್ದೀವಿ. ಅದು ನಮಗೆ ಮಾತ್ರ ಗೊತ್ತು. ಲೈಕ್ ಆ 1 ಮಂತಲ್ಲಿ ಎಷ್ಟೆಷ್ಟು ಕಷ್ಟ ಅನುಭವಿಸಿದೀವಿ. ಮತ್ತೆ ಇವರೆಷ್ಟು ಅಪ್ಪ ಆ ಮನೆಗೆ ಅಂದ್ರೆ ನಂಗೆ ಬೇಜಾರಾಗೋದು. ಇವರು ಆ ಮನೇಲಿ ಇದ್ದಾಗ ಇವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ಬೇಕು, ಅವ್ರು ಯಾರ ಮನೆಗೋ ಕರ್ಕೊಂಡು ಹೋಗಿ ಬಿಟ್ಟಿದ್ದೀನಿ. ಪಾಪ ಅವ್ರ ಪರಿಚಯ ಇಲ್ಲ. ಇವ್ರು ಏನ್ ಅನ್ಕೋತಾರೋ, ಅವ್ರಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಅವ್ರು ತುಂಬಾ ಸಾಫ್ಟ್ ಇರೋರು ಮಂಗಳೂರವರು, ಅವ್ರು ಹೆಂಗೆ ಅಡ್ಜಸ್ಟ್ ಆಗ್ತಾರೋ ಇಲ್ವೋ ಆ ಮನೆಗೆ ಅನ್ನೋದೊಂದು ಟೆನ್ಷನ್ ಇತ್ತು ನನಗೆ. ಸೊ ಅವಾಗ ಹೋಗ್ತಾನೆ ಇದ್ದೆ ಮನೆಗೂ. 10 o'clock ಆ ಥರ ಎಲ್ಲ ಹೋಗ್ತಾ ಇದ್ದೆ. ಅವಾಗ ನಮ್ಮಮ್ಮ ಕೂಡ ಬೈದರು, ಏನು ಇಷ್ಟೊತ್ತಿಗೆ ಬರ್ತಿದ್ಯಾ, ಏನಾಯಿತು, ಯಾವುದೋ ಹುಡುಗಿ ಜೊತೆ ಬೇರೆ ರೀಲ್ಸ್ ಮಾಡ್ತಾ ಇದೆಯಾ, ಏನು ಲವ್ ಮಾಡ್ತಿದ್ಯಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ಲವ್ ಎಲ್ಲ ಆ ಥರ ಇಲ್ಲ ಅಮ್ಮ, ಹಂಗೆ ಹಿಂಗೆ ಅಂತ ಅಂದೆ. ಸುಳ್ಳು ಹೇಳ್ತಾ ಇದೆಯಾ ಅನ್ಸುತ್ತೆ ನೀನು, ಹಂಗೆ ಹಿಂಗೆ ಅಂತ ಅಂದರು. ನಾನು ಅವತ್ತು ಕೂಡ ನಮ್ಮ ಅಮ್ಮನ ಹತ್ರ ಲವ್ ವಿಚಾರನ ಹೇಳ್ಕೊಂಡಿರಲಿಲ್ಲ. ಅವಳು ಇವಾಗ ಎಲ್ಲಿದ್ದಾಳೆ, ಕೆಲಸ ಸಿಗ್ತಾ ಸಣ್ಣಗೆ ಅಂತ ಕೇಳಿದ್ರು. ಇಲ್ಲ, ಅವಳಿಗೆ ಕೆಲಸ ಇನ್ನೂ ಸಿಕ್ಕಿಲ್ಲ, ಸರ್ಚ್ ಮಾಡ್ತಿದ್ದಾರೆ ಅಂತ ಅಂದೆ. ಅಂದರೆ ಈ 1 ಮಂತ್ ಗ್ಯಾಪ್ ಇತ್ತಲ್ಲ, ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಆ ಗ್ಯಾಪಲ್ಲಿ ನಮ್ಮಮ್ಮ ಈ ಥರ ಎಲ್ಲ ಕೇಳಿದರು. ಅದಾದಮೇಲೆ ಸಣ್ಣಗೆ ಕೆಲಸ ಸಿಕ್ತು. ಆಮೇಲೆ ನಮ್ಮ ಮನೆಯವ್ರ ಹತ್ರನೂ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಈ ಥರ ಕೆಲಸ ಸಿಕ್ತು ಅಂತ ನಮ್ಮ ಮನೆಯವ್ರಿಗೂ ಹೇಳಿದ್ರು. ಅವಾಗ ನಮ್ಮ ಮನೆಯವರು ಖುಷಿ ಆದರು, ಇವರು ಕೆಲಸ ಸಿಕ್ತಲ್ಲ ಬ್ಯಾಂಗ್ಳೂರಲ್ಲಿ ಅಂತ. ನಾನು ಅವಾಗ ಹೇಳ್ಕೊಂಡೆ, ನನಗೋಸ್ಕರ ಅಂತ ಸಣ್ಣ ಬಂದಿದ್ದು ಕೆಲಸಕ್ಕೆ. ಸೊ ಈ ಥರ ನನಗೋಸ್ಕರ ಅಂತ ಮನೆಯವ್ರನ್ನೆಲ್ಲ ಬಿಟ್ಟು ಬ್ಯಾಂಗ್ಳೂರಿಗೆ ಬಂದು ಕೆಲಸಕ್ಕೆ ಸೇರಿಕೊಂಡು ಈ ಥರ ಸ್ಟ್ರಗಲ್ ಪಡ್ತಿದ್ದೀವಿ ಇಬ್ರು ರೀಲ್ಸ್ ಮಾಡಿಕೊಂಡು. ಅಂದರೆ ಇವ್ರಿಗೆ ಯಾವಾಗ ಫ್ರೀ ಆಗ್ತಾರೆ ಅವಾಗ ನಾವು ರೀಲ್ಸ್ ಮಾಡ್ತಾ ಇದ್ವಿ ಗೈಸ್. ನನಗೆ ಸ್ಯಾಟರ್ಡೆ ಸಂಡೇ ರಜೆ ಇತ್ತು, ಯಾಕಂದರೆ ಗೌರ್ಮೆಂಟ್ ಹಾಲಿಡೇ ಯಾವಾಗ ಇರುತ್ತೆ ಅವಾಗೆಲ್ಲ ನನಗೆ ರಜೆ ಇತ್ತು. ಇವ್ರು ನೈಟ್ ಶಿಫ್ಟ್ ಹೋಗ್ತಾ ಇದ್ದಿದ್ದು. ನೈಟ್ ಶಿಫ್ಟ್ ಹಾಕ್ಸ್ಕೊಳ್ಳಿ ಅಂತ ನಾನೇ ಹೇಳಿದ್ದೆ. ನೈಟ್ ಶಿಫ್ಟ್ ಹಾಕ್ಸ್ಕೊಂಡೆ, ಬೆಳಗ್ಗೆ ಹೊತ್ತು ರೀಲ್ಸ್ ಮಾಡೋದಕ್ಕೆ ಸರಿ ಇರುತ್ತೆ ಅಂತ. ಇವರು ನೈಟ್ ಶಿಫ್ಟ್ ಹೋದಾಗ ಕರೆಕ್ಟಾಗಿ ಇವ್ರು ನಿದ್ದೆ ಮಾಡ್ತಾ ಇರಲಿಲ್ಲ. ಎಷ್ಟು ನಿದ್ದೆಗೆಡ್ತಿದ್ರು ಅಂದರೆ ಅಷ್ಟು ನಿದ್ದೆಗೆಟ್ಟು ಹೆಲ್ತೆಲ್ಲ ಹಾಳು ಮಾಡ್ಕೊಂಡಿದ್ರು, ತುಂಬ ಹೆಲ್ತ್ ಹಾಳು ಮಾಡ್ಕೊಂಡಿದ್ರು. ಹಳೆ ವ್ಲಾಗ್ಗಳಲ್ಲಿ ನಿಮಗೆ ತುಂಬ ತೋರಿಸಿದ್ದೀನಿ, ಎಷ್ಟು ಸರಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೀನಿ ಸಣ್ಣನ ಅಂತ. ಫಸ್ಟು ಇವಾಗ ಇವ್ರ ಮನೆನ ಇವರು ಮೇಂಟೈನ್ ಮಾಡ್ತಾಯಿದ್ರು. ಅಂದರೆ ಇವ್ರ ಮನೆ ಕಡೆ ಎಲ್ಲ ಹೆಂಗೆ ನೋಡ್ಕೋಬೇಕು, ಇವ್ರ ಅಪ್ಪ ಅಮ್ಮನ ಹೆಂಗೆ ನೋಡ್ಕೋಬೇಕು, ಇವ್ರ ಅಪ್ಪ ಅಮ್ಮಂಗೆ ಏನೇನು ಬೇಕು, ಮನೆಗೆ ಏನೇನು ಬೇಕು ಅದನ್ನೆಲ್ಲ ಇವ್ರು ಮಾಡ್ತಾಯಿದ್ರು. ನಾನು ಹಂಗೆ ಮಾಡ್ತಾಯಿದ್ದೆ. ಮತ್ತು ರೀಲ್ಸಲ್ಲಿ ಮತ್ತು ಪ್ರಮೋಷನ್ಸ್ಗಳಲ್ಲಿ ಹಂಗೆ ಅರ್ನಿಂಗ್ಸ್ ಮಾಡ್ತಾಯಿದ್ವಿ. ಅದಾದಮೇಲೆ ಇವಾಗ ಮನೇಲಿ ಎಲ್ಲರೂ ನಂಬಿಕೆ ಬಂತು. ಒಂದು 7 months 8 months 1 year ಆಯಿತು ಅಲ್ವಾ ಸಣ್ಣಮ್ಮ ಕೆಲಸ ಮಾಡಿ. 1 year ಮೇಲಾಯಿತು. ಆವಾಗ ನಾವು ವಿಷಯನ ಮನೆಯವ್ರಿಗೆ ಹೇಳ್ಕೊಂಡ್ವಿ. ಅಂದರೆ ಅವ್ರಿಗೆ ಗೊತ್ತಾಗೋಗಿತ್ತು, ಆಲ್ಮೋಸ್ಟ್ ನಿಮಗೆ ಎಲ್ಲ ಗೊತ್ತಾಗೋಗಿತ್ತು ನಾವು ಲವ್ ಮಾಡ್ತಾ ಇದ್ದೀವಿ ಅಂತ. ಸೊ ಅವ್ರ ಮನೆಯವ್ರಿಗೂ ಗೊತ್ತಾಗೋಯ್ತು. ಎಲ್ಲ ಹೇಳಿದ್ರು, ಈ ಥರ ಎಲ್ಲರೂ ಹೇಳ್ತಿದ್ದಾರೆ ಲವ್ ಮಾಡ್ತಿದ್ದೀರಾ ಅಂತ. ಅವರೇ ಮೆಚ್ಕೊಂಡಿದ್ದಾರೆ, ನಾವಿನ್ನೇನು ಮೆಚ್ಕೊಳ್ಳೋದು, ಹಂಗೆ ಹಿಂಗೆ ಅಂತ ಅಂದರು. ಇವ್ರ ಅಮ್ಮನ ಹತ್ರ ಹೇಳೋಕ್ಕೆ ನಾನು ಕಷ್ಟಪಟ್ಟೆ. ಏನಕ್ಕಂದರೆ ಇವರಮ್ಮ ತುಂಬ ಫ್ರೆಂಡ್ಲಿಯಾಗಿ ನನ್ನ ಹತ್ರ ಮಾತಾಡ್ತಾಯಿದ್ರು. ಅವ್ರ ಹತ್ರ ಹೆಂಗೆ ಹೇಳ್ಕೊಳ್ಳೋದು ಲವ್ ವಿಚಾರನ ಅನ್ನೋದು ಬಂದಿತ್ತು. ಸಣ್ಣ ಹೇಳ್ತಾಯಿದ್ರು, ಮುನ್ನು ನೀವು ಹೇಳಬೇಕು, ಮುನ್ನು ನಮ್ಮ ಅಮ್ಮನಿಗೆ ನೀವೇ ಹೇಳಬೇಕು, ಮುನ್ನು ನಾನು ಹೆಂಗೆ ಮುನ್ನು ಹೇಳೋಕ್ಕಾಗುತ್ತೆ, ಹುಡುಗ ಬಂದ್ಬಿಟ್ಟು ಮುನ್ನು ಹುಡುಗಿನ ಕೇಳೋದು, ನಮ್ಮ ಮನೆಗೆ ನೀವೇ ಬಂದು ಕೇಳಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ, ಲವ್ ಮ್ಯಾರೇಜ್ ತಾನು ನೀವೇ ಹೇಳಬೇಕು. ನಮ್ಮ ಮನೇಲಿ ನಾನು ಒಪ್ಪಿಸ್ತೀನಿ, ನಿಮ್ಮ ಮನೇಲಿ ನೀವು ಒಪ್ಸಿ ಅಂತ. ನಮ್ಮನೆಯವರು ಆಲ್ಮೋಸ್ಟ್ ಅವರೇ ಅರ್ಥ ಮಾಡ್ಕೊಂಡ್ರು ಗೈಸ್. ನಾನು ಒಪ್ಸೋಕ್ಕೇನು ಹೋಗಲಿಲ್ಲ. ಆಮೇಲೆ ನಮ್ಮ ಅಮ್ಮನೇ ಕೇಳಿದ್ರು ಪ್ರಾಪರಾಗಿ, ಕರೆಕ್ಟಾಗಿ ಹೇಳು ನೀನು ಲವ್ ಮಾಡ್ತಿದ್ಯಾ ಇಲ್ವಾ ಅಂತ. ಲವ್ ಮಾಡ್ತಿದ್ದೀವಿ ಅಮ್ಮ, ಇಬ್ಬರು ಕೂಡ. ಒಂದು ಒಳ್ಳೆ ಪೊಸಿಷನಿಗೆ ಹೋದ್ಮೇಲೆ ಖಂಡಿತವಾಗ್ಲೂ ಮದುವೆ ಆಗ್ತೀವಿ. ಅಂದರೆ ಇವಾಗ ಫಸ್ಟು ಒಂದು ಸ್ಟೇಜಿಗೆ ಬಂದಿದ್ದೀವಿ, ಮನೆಯೆಲ್ಲ ನೋಡ್ಕೋತಾ ಇದ್ದೀವಿ. ಸೊ ಈ ಜವಾಬ್ದಾರಿಗಳನ್ನೆಲ್ಲ ತೊಗೊಂಡಿದ್ದೀವಲ್ವ, ಮದುವೆ ಆಗೋ ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ದುಡ್ಡು ಮಾಡಾದ್ಮೇಲೆ ನಮ್ಮ ದುಡ್ಡಲ್ಲಿ ನಾವೇ ಮದುವೆ ಆಗ್ತೀವಿ. ಸ್ವಲ್ಪ ಹೆಲ್ಪ್ ಏನಾದರೂ ಬೇಕಿದ್ರೆ ನಿಮ್ಮ ಸಂಪ್ರದಾಯದ ಪ್ರಕಾರ ಮದುವೆ ಆಗಬೇಕು. ಇವಾಗ ಇವ್ರ ಸಂಪ್ರದಾಯದ ಪ್ರಕಾರ ಮದುವೆ ಆಗಬೇಕು, ನಮ್ಮ ಸಂಪ್ರದಾಯದ ಪ್ರಕಾರನೂ ಮದುವೆ ಆಗಬೇಕು. ಸೊ ದೊಡ್ಡವ್ರು ಮಾತಾಡಿಕೊಂಡು ಆಮೇಲೆ ಇದು ಮಾಡೋಣ ಅಂತೇಳಿ ಫಸ್ಟು ನಾವು ಜವಾಬ್ದಾರಿಗಳನ್ನ ತೊಗೊಂಡ್ವಿ. ಅದಾದಮೇಲೆ ನಂತರ ಮನೆಯವ್ರಿಗೆಲ್ಲ ಹೇಳಿ ಹಂಗೋ ಹಿಂಗೋ ಸರ್ಕಸ್ ಮಾಡಿ ಒಪ್ಪಿಸಿ, ಅದಾದಮೇಲೆ 2025 ಮದುವೆ ಆಗಬೇಕು ಅಂತ ನಾನು ಕೂತ್ಕೊಂಡ್ಬಿಟ್ಟೆ. ಏನಕ್ಕಂದರೆ ಎಷ್ಟೋ ಜನ ಬ್ಯಾಡ್ ಕಮೆಂಟ್ ಆಗ್ತಾಯಿದ್ರು, ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಇಬ್ಬರು ಅಂತ ಅನ್ಕೊಂಡಿದ್ದೀವಿ ಅಂತ. ಬಟ್ ಇಲ್ಲ, ಲಿವಿಂಗ್ ರಿಲೇಷನ್ಶಿಪ್ ಅಲ್ಲ ನಾವು. ಯಾಕಂದರೆ ನಾವು ವ್ಲಾಗ್ ಅವಾಗ ಮಾಡ್ತಾ ಇದ್ವಿ, ಡೈಲಿ ವ್ಲಾಗ್ ಮಾಡ್ತಿರ್ಲಿಲ್ಲ. ಅವಾಗ ವ್ಲಾಗ್ ಮಾಡ್ತಿದ್ವಿ. ಊರಿಗೆಲ್ಲ ನಾನು ಹೋಗ್ತಾ ಇದ್ದೆ, ಅವಾಗೆಲ್ಲ ಕೇಳ್ತಾ ಇದ್ರು. ಅದಕ್ಕೆ ನಾನು ಇಲ್ಲ, ಈ ಥರ ತಪ್ಪಾಗುತ್ತೆ, ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಈ ಥರ ತಪ್ಪಾಗುತ್ತೆ, ಈ ಥರ ಇರೋದು ಬೇಡ, ಆದಷ್ಟು ಬೇಗ ನಮ್ಮ ಫಸ್ಟ್ ಸ್ಟೇಜ್ನ ಮದುವೆಯಿಂದನೇ ಕಳೆಯೋಣ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸಿಗೆ ಮದುವೆ ವಿಚಾರನೇ ಫಸ್ಟ್ ಹೇಳಬೇಕು ಅಂತ ನಮ್ಮ ಮೈಂಡಲ್ಲಿ ಬಂತು. ಅದಾದಮೇಲೆ ಫಸ್ಟು ದುಡ್ಡು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೈಸ್. ನಮ್ಮ ಕೆಲಸದಲ್ಲಿ ನಾವು ದುಡಿದ್ವಿ, ಸಣ್ಣ ಕೆಲಸದಲ್ಲಿ ಸಣ್ಣ ದುಡಿದ್ರು. ಆಮೇಲೆ ಪ್ರಮೋಷನಲ್ಲಿ ಇಬ್ಬರು ದುಡ್ದಿರೋ ದುಡ್ಡಲ್ಲಿ ಮದುವೆ ಆದ್ವಿ. ಆಮೇಲೆ ಮದುವೆಯಲ್ಲಿ
ಮೆಹಂದಿ ಶಾಸ್ತ್ರ ಇದೆಲ್ಲ ಮನೆ ಕಡೆ ಏನೇ ಶಾಸ್ತ್ರ ಮಾಡಿದ್ರೆ ಸಣ್ಣ ಮನೆ ಕಡೆ ಆ ಶಾಸ್ತ್ರನೆಲ್ಲ ಇವ್ರ ಅಪ್ಪ ಅಮ್ಮ ನೋಡ್ಕೊಂಡ್ರು. ನಿಜ ಹೇಳ್ಬೇಕು ಅಂತ ಅಂದ್ರೆ ತುಂಬಾ ಗ್ರೇಟ್ ಇವ್ರ ಅಪ್ಪ ಅಮ್ಮ. ನಮ್ಮ ಮನೇಲೂ ಅಷ್ಟೇನೆ ಎಲ್ಲ ಇದು ಜವಾಬ್ದಾರಿಗಳನ್ನ ನಾನೇ ತಗೊಳ್ಳೋದ್ರಿಂದ ಸೊ ಎಲ್ಲ ಇದನ್ನ ನಾನೇ ನೋಡ್ಕೊಂಡೆ. ಇಬ್ರು ಸೇರಿ ಆಕ್ಚುಲಿ ಹೇಳ್ಬೇಕಂದ್ರೆ ಒಟ್ಟಿಗೆ ಸೇರಿ ಮದುವೆ ಆಗಿದ್ದು ನಿಜ ಹ್ಯಾಟ್ಸ್ ಆಫ್ ಅಂತ ಅನ್ನಿಸ್ತು. ನಮ್ಮಿಬ್ಬರನ್ನ ನೋಡಿ ನಮ್ಗೆ ಹೆಮ್ಮೆ ಅಂತ ಅನ್ನಿಸ್ತು. ಇನ್ನ ದೊಡ್ಡವ್ರಿಗಂತೂ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತು. ನಿಜವಾಗ್ಲೂ ಒಂದು ಆಕ್ಚುಲಿ ಹೇಳ್ಬೇಕಂದ್ರೆ 20 ಲ್ಯಾಕ್ ಹತ್ರ ಖರ್ಚಾಯ್ತು ತಾನೆ. 20 ಲ್ಯಾಕ್ 20 ಲ್ಯಾಕ್ ಹತ್ರ ಖರ್ಚಾಯ್ತು. ಮತ್ತೆ ಮನೆಯಲ್ಲಿ ಪಪ್ಪ ಅಮ್ಮ ನಂಗೆ ಅದೇ ಅರಿಶಿನ ಶಾಸ್ತ್ರ ಮೆಹಂದಿ ಶಾಸ್ತ್ರ ನಮ್ಮ ಕಡೆ ಮೇಯ್ನ್ ಅಲ್ವಾ ಅದು. ಸೊ ಅದಕ್ಕೆ ಒಂದು 3-4 ಲ್ಯಾಕ್ಸ್ ಅವ್ರು ಖರ್ಚು ಮಾಡಿದ್ದಾರೆ ಗೈಸ್ ಮನೆ ಕಡೆ. ಗೈಸ್ ಇಲ್ಲಿ ನಮ್ಮ ಲವ್ ಸ್ಟೋರಿಗಿನ್ನ ಜಾಸ್ತಿ ನಾವು ಸ್ಟ್ರಗಲ್ ಪಟ್ಟಿರೋದೇ ಜಾಸ್ತಿ ಗೈಸ್. ಅದನ್ನ ಹೇಳ್ಕೊಂಡ್ಬಾರ್ದು ಆಕ್ಚುಲಿ ಹೇಳ್ಬೇಕಂದ್ರೆ. ನಾವು ನಿಮ್ಗೆ ಸ್ವಲ್ಪ ಹೇಳಿದೀವಿ ಅಷ್ಟೇ, ಪೂರ್ತಿಯಾಗಿ ಹೇಳಿಲ್ಲ. ಏನಕ್ಕಂದ್ರೆ ಅಷ್ಟು ಹೇಳ್ಕೊಳ್ಳೋಷ್ಟು ಟೈಮೇ ಇಲ್ಲ ನಿಮ್ಗೆ. ಅದೇ ಇವಾಗ ನಾವೇನ್ ಗೊತ್ತಾ, ನಗಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಖುಷಿ ಆಗಿದೀವಿ. ಬಟ್ ನಮ್ಗೆ ಗೊತ್ತು ನಾವು ಎಷ್ಟು ಕಷ್ಟಪಟ್ಟಿದೀವಿ, ನಮ್ಮ ಪಾಸ್ಟ್ ಡೇಸ್ ಅಲ್ಲಿ ಎಷ್ಟು ಕಷ್ಟಪಟ್ಟಿದೀವಿ, ಏನೇನ್ ಸ್ಟ್ರಗಲ್ ಪಟ್ಟಿದೀವಿ. ತುಂಬಾ ದಿನಗಳು ಬೇಕು ಗೈಸ್. ನಾವು ಸ್ಟ್ರಗಲ್ ಪಟ್ಟಿರೋದನ್ನ ನಿಮ್ಗೆ ಹೇಳ್ಕೋಬೇಕು ಅಂತ ಅಂದ್ರೆ ತುಂಬಾ ದಿನಗಳು ಬೇಕು. ತುಂಬಾ ಕಷ್ಟಪಟ್ಕೊಂಡು ಮೇಲ್ ಬಂದಿದೀವಿ. ಅಂದ್ರೆ ರೀಲ್ಸ್ ಮಾಡ್ಕೊಂಡು ಕಷ್ಟಪಟ್ಟಿದೀವಿ ಅಂತ ಅಲ್ಲ. ಬೆಂಗಳೂರಲ್ಲಿ ಸಣ್ಣ ಇತ್ಕೊಂಡು ಅವ್ರು ಅಲ್ಲಿಂದ ಇಲ್ಲಿ ಕೆಲಸ ಮಾಡಿ, ಸೊ ಸಣ್ಣಗೆ ನಾನು ಟೈಮ್ ಕೊಟ್ಟು ಅವ್ರ ಜೊತೆ ರೀಲ್ಸ್ ಮಾಡಿ ಟೈಮ್ ಸಿಕ್ತಿರ್ಲಿಲ್ಲ ಗೈಸ್. ಆ ಟೈಮ್ ಸಿಕ್ಕಿರೋದ್ರಲ್ಲಿ ಕವರ್ ಮಾಡಿಕೊಂಡು ಇಲ್ಲಿವರೆಗೂ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದ್ದೀವಿ. ತುಂಬ ಖುಷಿ ಆಗುತ್ತೆ. ಆ ಸಬ್ಸ್ಕ್ರೈಬರ್ಸ್ ಮುಂದೆನೇ ಮದುವೆ ಆಗಿದ್ದೀವಿ, ಫಾಲೋವರ್ಸ್ ಮುಂದೆನೇ ಮದುವೆ ಆಗಿದ್ದೀವಿ. ಅದೊಂದು ಕನಸಿತ್ತು ನಮ್ಮದು. ಗೌಡಗೆರೆ ಚಾಮುಂಡೇಶ್ವರಿನ ನಂಬಿದ್ದೀವಿ. ಆ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ನಮ್ಮನ್ನ ಇಲ್ಲಿವರೆಗೂ ತೊಗೊಂಬಂದು ಕೂರಿಸಿದೆ. ಮತ್ತು ನೀವು ಕಾರಣನೇ, ಮೇಯ್ನ್ ಕಾರಣ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವೇನೆ. ನಾವಿಲ್ಲಿ ಬಂದು ಕೂತಿದ್ದೀವಿ ಅಂತ ಅಂದರೆ ಅದಕ್ಕೆ ನೀವೇ ರೀಸನು ಗೈಸ್. ನೀವೇ ಬೆಳೆಸ್ತಾ ಇರೋದು, ನೀವೇ ನಮ್ಮನ್ನ ಒಂದು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಇನ್ನು ಅದು ನಿಮ್ ಕೈಲಿ ಮಾತ್ರ ಸಾಧ್ಯ. ನಮ್ಮ ಎಫರ್ಟ್ ನಾವ್ ಹಾಕ್ತಾ ಇದೀವಿ, ನಿಮ್ಮ ಎಫರ್ಟ್ ನೀವು ಹಾಕಿ. ಅಂದ್ರೆ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ನಮ್ಮ ವ್ಲಾಗ್ ನ ಸಪೋರ್ಟ್ ಮಾಡಿ. ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನೂ ಹೆಚ್ಚು ಸಪೋರ್ಟ್ ಮಾಡಬೇಕು. ನಮ್ಮ ಲವ್ ಸ್ಟೋರಿನ ಕ್ಲಿಯರ್ ಆಗಿ ನಾವು ಈಗಲೂ ಹೇಳ್ಕೊಳಕ್ ಆಗಿಲ್ಲ. ಏನಕ್ಕಂದ್ರೆ ನಾವು ಮದ್ವೆ ಸೀಸನ್ ಇಂದ ಇನ್ನೂ ಹೊರಗಡೆ ಬಂದೇ ಇಲ್ಲ. ನಾವು ಬರ್ಬೇಕು ಅಂತಂದ್ರೆ ಇನ್ನೊಂದು 2 months ಬೇಕು. ಏನಕ್ಕಂದ್ರೆ ಅಷ್ಟು ಎಫರ್ಟ್ ಹಾಕಿ ಮದುವೆ ಆಗಿದೀವಿ ಗೈಸ್, ಅಷ್ಟು ಖರ್ಚು ಮಾಡಿದೀವಿ. ಸೊ ಅದಕ್ಕೋಸ್ಕರ ಮತ್ತೆ ಅದನ್ನೆಲ್ಲ ರಿಕವರಿ ಮಾಡ್ಕೋಬೇಕು ನಾವು ಅಲ್ವಮ್ಮ. ಹೌದೌದು, ಅದನ್ನೆಲ್ಲ ರಿಕವರಿ ಮಾಡ್ಕೊಂಡು ಮನೆ ಲೀಸ್ಗೆ ಹಾಕ್ಸ್ಕೊಂಡು ನಮ್ಮ ಲೈಫು ಕೂಡ ನಾವು ಒಂದು ರೇಂಜ್ಗೆ ಒಂದು 2-3 ಸ್ಟೆಪ್ನ ಹತ್ಬೇಕು ಅಂತ ಅನ್ಕೊಂಡಿದ್ದೀವಿ. ಇನ್ನು ತಾಳಿ ಶಾಸ್ತ್ರ ಆಗಿಲ್ಲ, ಸಣ್ಣವ್ರಿಗೆ ತಾಳಿ ತೆಗಿಬೇಕು, ತುಂಬಾ ಕಷ್ಟ ಇದೆ. ಸೊ ಅದನ್ನ ಕಷ್ಟ ಅನ್ಕೊಂಡು ಮಾಡಲ್ಲ, ನಾವು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ ಡೈಲಿ ವ್ಲಾಗಲ್ಲಿ ಎಷ್ಟು ಇಷ್ಟಪಟ್ಕೊಂಡು ಖುಷಿಯಾಗಿ ಮಾತಾಡಿದ್ದೀವಿ ಅಂತ. ಎಷ್ಟೋ ಖುಷಿಯಿಂದ ಅಷ್ಟೇ ಸ್ಟ್ರಗಲ್ಸ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಗಾಯ್ಸ್. ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ದೊಡ್ಡವರಿಗೆ ಅಂದರೆ ಲೈಫಲ್ಲಿ ಸ್ಟ್ರಗಲ್ ಪಟ್ಟಿರೋ ಪ್ರತಿಯೊಬ್ಬೊಬ್ರಿಗೂ ಗೊತ್ತಿರುತ್ತೆ ಎಷ್ಟು ಸ್ಟ್ರಗಲ್ ಪಡಬೇಕು. ಅಂದರೆ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದರೆ ಎಲ್ಲರಿಗೂ ಸ್ಟ್ರಗಲ್ ಇದ್ದೇ ಇರುತ್ತೆ ಗಾಯ್ಸ್. ಹಂಗೆ ನಮ್ಮ ಲೈಫಲ್ಲೂ ಕೂಡ ಒಂದು ಸ್ಟ್ರಗಲ್ ಅನ್ನೋದಿತ್ತು. ಸೊ ಅದನ್ನ ಮೀರಿ ಲವ್ ಗಿವ್ ಅಂತ ನಾವು ಜಾಸ್ತಿ ಅದ್ರ ಕಡೆ ಕಾನ್ಸಂಟ್ರೇಷನ್ ಕೊಡದೆ, ಎಂಜಾಯ್ ಮಾಡೋದ್ರ ಕಡೆ ಕಾನ್ಸಂಟ್ರೇಷನ್ ಫಸ್ಟ್ ನಮ್ಮ ಲೈಫ್ ಬಗ್ಗೆ ನಾವು ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡು ಮದುವೆ ಆಗಿ ಇವಾಗ ನಮ್ಮ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಖುಷಿಯಾಗಿರುತ್ತೆ ನಮ್ಮ ಲೈಫು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು. ಹಿಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತೀವಿ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ ಅಂತ. ಮತ್ತೇನು ಗೊತ್ತಾ, ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ಅದೇ ಮದುವೆ ಆದ ನಂತರ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಪ್ಲೀಸ್ ಆ ಥರ ಮೆಸೇಜ್ ಹಾಕಬೇಡಿ, ತುಂಬ ಹರ್ಟ್ ಆಗುತ್ತೆ. ಮತ್ತೇನಂತಂದ್ರೆ ಆದ್ರೆ ಸಪೋರ್ಟ್ ಮಾಡಿ ಗೈಸ್. ಇಲ್ಲಮ್ಮ, ಏನು ಗೊತ್ತಾ, ಇವಾಗ ನಾವು ಬ್ಯಾಡ್ ಕಮೆಂಟ್ ಹಾಕೋರು ಇದ್ದೇ ಇರ್ತಾರೆ. ಹೌದು, ಇವಾಗ ನಾವು ಎಷ್ಟೇ ಒಳ್ಳೆಯವರಾದ್ರೂ ಬ್ಯಾಡ್ ಕಮೆಂಟ್ ಹಾಕೋರು ಇದ್ದೇ ಇರ್ತಾರೆ. ಇವಾಗ ಕಹಿ ಅಂದಮೇಲೆ ಸಿಹಿ ಅಂದಮೇಲೆ ಕಹಿ ಅನ್ನೋದಿರುತ್ತಲ್ವಾ, ಹಂಗೆ ಒಂದ್ ಸ್ವಲ್ಪ ಕಹಿ ಅನ್ನೋದು ಇರಬೇಕು ಗೈಸ್. ಇರ್ಲಿ ಪರವಾಗಿಲ್ಲ, ಬ್ಯಾಡ್ ಕಮೆಂಟ್ ಇರ್ಲಿ, ನಾವು ಖುಷಿಯಿಂದಾನೆ ತಗೋತೀವಿ. ಅಂದ್ರೆ ನಾನು ಎಸ್ಟರ್ಡೇ ಒಂದು ಕಮೆಂಟ್ ನೋಡಿದೆ, ಬೇಗ ಡಿವೋರ್ಸ್ ಆಗುತ್ತೆ ಆ ಥರ ಎಲ್ಲ ಏನಕ್ಕೆ ಮಾಡ್ತೀರಾ? ಗೈಸ್ ಆದಷ್ಟು ಬೇಗ ಡಿವೋರ್ಸ್ ಆಗುತ್ತೆ, ನಿಮ್ಮ ಬ್ಲಾಗ್ಗಳೆಲ್ಲ ನೋಡ್ತಿದ್ರೆ ಡಿವೋರ್ಸ್ ಆಗುತ್ತೆ ಅಂತ ಅನಿಸ್ತಿದೆ ಅಂತ ಅಂದ್ರು. ಸೊ ಅದೆಲ್ಲ ಕೇಳಿದಾಗ ಹರ್ಟ್ ಆಗುತ್ತೆ, ನನಗೂ ಕೂಡ ಹರ್ಟ್ ಆಯಿತು. ಪರವಾಗಿಲ್ಲ ಗೈಸ್, ಒಂದು 100 ಜನ ಹೊಗ್ಳೋರು ಇದ್ಮೇಲೆ ಒಂದು 2-3 ಜನ ಬೈಯೋರಿದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಖುಷಿಯಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಓದ್ ಬ್ಲಾಗಲ್ಲಿ ಮಾತಾಡಿದ್ವಿ. ಸೊ ಆ ಫ್ಯಾಮಿಲಿ ಪ್ಲಾನಿಂಗು ಸ್ವಲ್ಪ ಮುಂದೂಡಲಾಗಿದೆ. ಏನಕ್ಕಂದರೆ ಫಸ್ಟು ಮನೆನ ಲೀಸ್ಗೆ ಹಾಕ್ಸ್ಕೋಬೇಕು, ಅದೇ ನಮ್ಮ ಕಾನ್ಸಂಟ್ರೇಷನ್ ಆಗಿದೆ. ಸೊ ಅದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ವಾಚ್ ಮಾಡಿದ್ರೆ ಸಾಕು, ನಮ್ಗೆ ಅದೇ ಒಂದು ದೊಡ್ಡ ಗಿಫ್ಟು. ನಮ್ಮ ಸಿಂಪಲ್ ಆಗಿರೋ ಒಂದು ಲವ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದನ್ನು ಸ್ವಲ್ಪ ನಾವು ಕ್ಲಿಯರ್ ಆಗಿ ನಿಮಗೆ ಹೇಳೋಕ್ಕಾಗಿಲ್ಲ, ಏನಕ್ಕಂದರೆ ಅಷ್ಟು ಟೈಮ್ ಇಲ್ಲ ನಮಗೆ ಅಲ್ವಮ್ಮ. ಅಂದರೆ ಟೈಮ್ ಇಲ್ಲ ಅಂತ ಅಂದರೆ ಬ್ಯುಸಿ ಪರ್ಸನ್ಸ್ ಅಂತ ಅಲ್ಲ ಗೈಸ್, ವ್ಲಾಗಲ್ಲಿ ಟೈಮ್ ಇಲ್ಲ ಅಷ್ಟೊಂದು. ತುಂಬ ಲೆಂತ್ ಆದರೆ ನೋಡೋರಿಗೆ ತುಂಬ ಬೋರ್ ಆಗುತ್ತೆ. ಸೊ ಎಲ್ಲ ವಿಚಾರಗಳನ್ನ ಹೇಳ್ಕೊಳಕ್ಕಾಗಲ್ಲ. ಒಂದೊಂದು ಮೂಮೆಂಟ್ಗಳನ್ನ ಹೇಳ್ಕೊಂಡಿದ್ದೀವಿ, ಒಂದೊಂದು ಮೂಮೆಂಟ್ಗಳನ್ನ ಮಿಸ್ ಮಾಡಿದ್ದೀವಿ. ಸೊ ನಾವು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ.
ಇದೇ ಥರ ನಮ್ಮ ವ್ಲಾಗಿಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ಡೈಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಏನಕ್ಕಂತ ಅಂದರೆ ನಮಗೆ ಶೂಟ್ಗಳೇ ಇತ್ತು. ಆಗಲೇ ಸಂಜೆ ಆಗೋಯ್ತು, ಒಂದು 6 o'clock ಆಗಿದೆ ಆಲ್ರೆಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಹೋಮ್ ಟೂರ್ ಮಾಡ್ತೀವಿ, ರೂಮ್ ಟೂರ್ ಮಾಡ್ತೀವಿ, ಮತ್ತು ಸೇಯಿಂಗ್ ಎಷ್ಟು ಸಣ್ಣನ ಮಾಡ್ತೀವಿ, ಸೇಯಿಂಗ್ ಎಷ್ಟು ಮುನ್ನೂನ ಮಾಡ್ತೀವಿ, ಸರಿನಾ? ಅಂದರೆ ಸಣ್ಣಗೆ ಸ್ವಲ್ಪ ಟಾಸ್ಕ್ ಕೊಡೋದಿದೆ, ಅದ್ರ ಬಗ್ಗೆ ಪ್ರಿಪ್ರೇಷನ್ ನಡೀತಾ ಇದೆ ನನ್ನ ಮೈಂಡಲ್ಲಿ. ಸೊ ಅದನ್ನ ಕೊಡಬೇಕು ಸಣ್ಣವರಿಗೆ. ಮೊನ್ನೆ ಇನ್ನೊಂದು ಸ್ಕಿನ್ ಕೇರ್ ಇದು ಕೇಳ್ತಾ ಇದ್ದೀರಾ ಕಮೆಂಟ್ಸ್ ಅಲ್ಲಿ, ಎಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಮಾಡಿಲ್ಲ ಪಕ್ಕ ಮಾಡ್ತೀನಿ ಸ್ಕಿನ್ ಕೇರ್ ಇದು. ಬಟ್ ಸ್ವಲ್ಪ ಇವಾಗ ವ್ಲಾಗ್ಸ್ ಎಲ್ಲ ಪೆಂಡಿಂಗ್ ಇದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಬಿಟ್ರೆ ಮಾಡ್ತೀವಿ, ಕನ್ಫರ್ಮ್ ಮಾಡ್ತೀನಿ. ಓಕೆನಾ? ಸ್ಕಿನ್ ಕೇರ್ ಮಾಡ್ತೀನಿ. ತುಂಬಾ ಎಫರ್ಟ್ಸ್ ಆಗ್ತಿದೀವಿ ಗೈಸ್, ಯಾಕಂದ್ರೆ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ರೆ ಒಂದು 3 hours ನಾವು ವ್ಲಾಗಿಗೆ ಅಂತಾನೆ ಟೈಮ್ ಕೊಡಬೇಕು, ಮತ್ತೆ 1 hour ನಿಮ್ಮ ಕಮೆಂಟ್ ರಿಪ್ಲೈಗೆ ಅಂತಾನೆ ಟೈಮ್ ಕೊಡಬೇಕು. ಏನಕ್ಕಂದ್ರೆ ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ರೆ ನಮ್ಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ನಮಗೆ ಕೆಲಸ ಮಾಡೋದಕ್ಕೆ ಎನರ್ಜಿ ಸಿಗೋದೇ ನಿಮ್ಮ ಕಮೆಂಟಿಂದ. ನಿಮ್ಮ ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿ. ಮತ್ತೆ ನೆಕ್ಸ್ಟ್ ಯಾವ ಥರ ಬ್ಲಾಗ್ ಬೇಕು ಅಂದರೆ ಯಾವ ಥರ ಕಂಟೆಂಟ್ ಬ್ಲಾಗ್ಸ್ ಬೇಕು ಅದನ್ನು ನೀವು ಕಾಮೆಂಟ್ ಮಾಡಿ, ನಾವು ಅದೇ ಥರ ಮಾಡ್ತೀವಿ. ಮತ್ತು ಕಲರ್ ಚಾಲೆಂಜ್ ಗಿಫ್ಟದು ಅದೆಲ್ಲ ಹೇಳಿದರೆ ಅದನ್ನು ಖಂಡಿತವಾಗ್ಲೂ ಮಾಡ್ತೀವಿ. ಕಮೆಂಟಲ್ಲಿ ನೋಡಿದೆ, ತುಂಬ ಇಷ್ಟ ಆಯಿತು ನಿಮ್ಮ ಕಮೆಂಟ್ಗಳು. ಮತ್ತು ನೀವು ಕೂಡ ಸ್ವಲ್ಪ ಐಡಿಯಾಸ್ಗಳು ಕೊಡ್ತಾ ಇರಿ, ನಾವು ಅದೇ ಐಡಿಯಾನ ತೊಗೊಂಡು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಿಕೊಂಡೆ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತೀವಿ. ಹೌದು. ಓಕೆ ಗಾಯ್ಸ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾರೆ. ನಾಳೆಯಿಂದ ನಮ್ಮ ಡೈಲಿ ರೂಟೀನ್ ವ್ಲಾಗ್ಗಳು ಸ್ಟಾರ್ಟ್ ಆಗ್ತಿರುತ್ತೆ, ಮತ್ತು ಒಂದೊಳ್ಳೆ ಕಂಟೆಂಟ್ ಮೇಲೆ ಬರ್ತೀವಿ. ಹೌದು. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ